ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಮನಗಳು ಅರಳುವ ಸಮಯ ಕಥಾ ಸರಣಿಯ 28ನೇ ಭಾಗವನ್ನು ನಾವಿವಾಗ ನೋಡ್ತಾ ಇದ್ದೀವಿ. ತಡ ಮಾಡದೆ ಕತೆಗೋಗೋಣ. ಮೆಹಂದಿ ಸಮಾರಂಭಕ್ಕಾಗಿ ಆ ದೊಡ್ಡ ಹಾಲ್ ಪೂರ್ತಿ ವೈಟ್ ಅಂಡ್ ಗ್ರೀನ್ ಕರ್ಟನ್ಸ್ಗಳಿಂದ ತುಂಬಾ ಸುಂದರವಾಗಿ ಡೆಕೋರೇಟ್ ಆಗಿತ್ತು. ಇಡೀ ಸಭಾಂಗಣದ ಉದ್ದಕ್ಕೂ ವೈಟ್ ಅಂಡ್ ಗ್ರೀನ್ ಫ್ಲವರ್ಸ್ ಹರಿವಿತ್ತು. ಪ್ರತಿಯೊಂದು ಮೂಲೆಯೂ ಆ ಮೆಹಂದಿ ಥೀಮ್ಗೆ ಪೂರ್ತಿ ಮ್ಯಾಚ್ ಆಗೋ ಥರ ಪರ್ಫೆಕ್ಟ್ ಆಗಿ ಡಿಸೈನ್ ಮಾಡಲಾಗಿತ್ತು. ಇನ್ನೊಂದು ಬದಿಯಲ್ಲಿ ಮನೆಯ ಬ್ಯಾಕ್ ಯಾರ್ಡ್ನಲ್ಲಿ ಸಂಜೆ ನಡೆಯಲಿರೋ ಸಂಗೀತ್ ಸೆರೆಮನಿಗೆ ಆದಿತ್ಯ ಡೆಕೋರೇಟರ್ಸ್ಗಳಿಗೆ ಕೆಲವು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಕೊಡೋದ್ರಲ್ಲಿ ಪೂರ್ತಿ ಬ್ಯುಸಿಯಾಗಿದ್ದ. ಅವನು ವೇರ್ ಮಾಡಿದ್ದ ಆ ಬ್ಲೂ ಜೀನ್ಸ್ ಆ್ಯಂಡ್ ವೈಟ್ ಶರ್ಟ್ ಕಾಂಬಿನೇಷನ್ ಅವನ ಪರ್ಸನಾಲಿಟಿಗೆ ಪೂರ್ತಿ ಕ್ಲಾಸಿಕ್ ಲುಕ್ ಕೊಡ್ತಾ ಇತ್ತು. ಒಂದು ಕೈಯಲ್ಲಿ ಎಕ್ಸ್ಪೆನ್ಸಿವ್ ವಾಚ್ ಮತ್ತು ಇನ್ನೊಂದು ಕೈಯಲ್ಲಿ ಮೊಬೈಲ್ ಫೋನ್. ಅವನು ನಿಂತಿದ್ದ ಆ ಕಾನ್ಫಿಡೆಂಟ್ ಪೋಸ್ ಎಷ್ಟೊಂದು ಪವರ್ಫುಲ್ ಆಗಿತ್ತು ಅಂದರೆ ಅಲ್ಲಿ ಹಾದು ಹೋಗುವ ಪ್ರತಿಯೊಬ್ಬ ಹುಡುಗಿನೂ ಅವನ ಮೇಲೆ ಕಣ್ಣಿಟ್ಟಿದ್ಲು. ಆದಿತ್ಯನ ಆ ಚಾರಿಸ್ಮ್ಯಾಟಿಕ್ ಪರ್ಸನಾಲಿಟಿ ಇಡೀ ಗ್ಯಾಂಗ್ನಲ್ಲಿ ಹೈಲೈಟ್ ಆಗಿ ಕಾಣ್ತಾ ಇತ್ತು. ಸ್ವಲ್ಪ ಸುತ್ತಲೂ ನೋಡು ಮಗ, ನಿನ್ನ ಮೇಲೆ ಎಷ್ಟು ಹುಡುಗಿರ್ ಕಣ್ಗಳನ್ನಿಟ್ಟಿವೆ ಅಂತ ನಿನಗಾದ್ರೂ ಐಡಿಯಾ ಇದೆಯಾ? ರಾಹುಲ್ ಟೀಸ್ ಮಾಡ್ತಾ ಆದಿತ್ಯನ ಕಡೆಗೆ ನಡೀತಾ ತಮಾಷೆಯಾಗಿ ಹೇಳ್ದ. ನಿನ್ನ ಈ ಜೋಕ್ ಅಂಡ್ ಕಾಮಿಡಿ ಎಲ್ಲ ಮುಗ್ದಿದ್ರೆ ಸ್ವಲ್ಪ ಕೆಲಸದ ಮೇಲೆ ಗಮನ ಕೊಡು ಅಂತ ಆದಿತ್ಯ ರಾಹುಲ್ ಕಡೆಗೆ ಕಣ್ಣೆತ್ತಿಯೂ ಸಹ ನೋಡದೆ ಪೂರ್ತಿ ಶಾರ್ಪ್ ಆಗಿ ಹೇಳ್ದ. ರಾಹುಲ್ ಸುಮ್ಮನಿರದೆ ನಗ್ತಾ ಕೇಳ್ದ, ಯಾವಾಗಲೂ ಯಾಕೆ ಹೀಗೆ ಕುದುರೆ ಮೇಲೆ ಇರ್ತೀಯ? ಅಂದರೆ ಯಾಕಷ್ಟೊಂದು ಅರ್ಜೆಂಟು? ನೋಡು, ಎವ್ರಿಥಿಂಗ್ ಈಸ್ ಗೋಯಿಂಗ್ ಸ್ಮೂತ್ ಮಗ, ಬಿಕಾಸ್ ಯು ಆರ್ ಆಲ್ವೇಸ್ ಆನ್ ಟಾರ್ಟೈಸ್ ಅಂತ ಆದಿತ್ಯ ರಾಹುಲ್ನ ತಮಾಷೆಗೆ ತುಂಬ ಸೀರಿಯಸ್ ಟೋನಲ್ಲಿ ಕೌಂಟ್ರು ಕೊಟ್ಟು ಅಲ್ಲಿಂದ ನಡೆದು ಮುಂದಿನ ಡೆಕೋರೇಷನ್ ಕೆಲಸದ ಕಡೆಗೆ ಗತ್ತಿನಿಂದ ನಡೆದ. ಮಗ, ಈಗ ತಾನೇ ಬೆಳಿಗ್ಗೆ 9 o'clock ಆಗಿದೆ ಅಷ್ಟೇ ಕಣೋ. ರಾಹುಲ್ ಅವನ ಪಕ್ಕದಲ್ಲೇ ಹೆಜ್ಜೆ ಹಾಕುತ್ತಾ ತಮಾಷೆಯಾಗಿ ಹೇಳ್ದ. ನಂತರ ಮೆಲ್ಲನೆ ಧ್ವನಿ ತಗ್ಗಿಸಿ, ಮಾಯಾ ಕೂಡ ಇವತ್ತು ಇಲ್ಲಿಗೆ ಬರ್ತಿದ್ದಾಳೆ ಅನ್ಸುತ್ತೆ ಅಲ್ವಾ? ಕೀಪ್ ಆನ್ ಐ ಆನ್ ಹರ್ ಅಂದ. ಇದು ಮಾಯಾಳ ಯಾವುದೇ ಅಸೋಸಿಯೇಷನ್ ಅಲ್ಲ ರಾಹುಲ್, ಇದು ನಮ್ಮ ಫಂಕ್ಷನ್. ಮಾಯಾ ಈ ಆಫೀಸಲ್ಲಿ ಕೆಲಸ ಮಾಡೋ ಕೇವಲ ಒಬ್ಬ ಎಂಪ್ಲಾಯ್ ಅಷ್ಟೇ. ಆದಿತ್ಯ ರಾಹುಲ್ ಮಾತು ಮುಗಿಸುವ ಮೊದಲೇ ಅವನನ್ನು ಅರ್ಧದಲ್ಲೇ ಕಟ್ ಮಾಡಿ ಸೀರಿಯಸ್ ಆಗಿ ಹೇಳ್ದ. ನಂತರ ಸಡನ್ ಆಗಿ ತನ್ನ ಸನ್ಗ್ಲಾಸಸ್ ತೆಗೆದು ರಾಹುಲ್ ಮೇಲೆ ಒಂದು ರೀತಿಯ ಡಿಬಾಲಿಕಲ್ ಗೇಸ್ ಬೀರಿದ. ಅವನ ಪ್ರತಿ ಪದವು ಪೂರ್ತಿ ಸಫೋಕೇಟಿಂಗ್ ಆಗಿತ್ತು. ಅಲ್ಲಿ ಕಡಿತ ಪೂರ್ತಿ ಕಠಿಣವಾದ ದನಿಯಲ್ಲಿ ಆದಿತ್ಯ ಮುಂದಿನ ಮಾತು ಹೇಳ್ದ. ಮಾಯಾ ಓನ್ಲಿ ಒಬ್ಬ ಎಂಪ್ಲಾಯ್ ಅಷ್ಟೇ. ನಾನು ಕೊಟ್ಟ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡೋದು ಮಾತ್ರ ಅವಳ ಕೆಲಸ. ಅದಕ್ಕಿಂತ ಹೆಚ್ಚಾಗಿ ಅವಳಿಗೆ ಯಾವುದೇ ಇಂಪಾರ್ಟೆನ್ಸ್ ಕೊಡೋಕ್ಕೆ ಟ್ರೈ ಮಾಡಬೇಡ. ಹೀಗೆ ಪೂರ್ತಿ ಕಠಿಣವಾದ ಧ್ವನಿಯಲ್ಲಿ ಹೇಳುತ್ತಲೇ ರಾಹುಲ್ ಏನಾದರೂ ಉತ್ತರ ಕೊಡೋವರೆಗೂ ಕಾಯ್ದೆ ಆದಿತ್ಯ ಅಲ್ಲಿಂದ ಸ್ಪೀಡಾಗಿ ಹೊರಗೋದ. ಅವನ ಆ ಆ್ಯರೋಗೆನ್ಸ್ ಮತ್ತು ಮಾಯಾ ಬಗ್ಗೆ ಇರೋ ಆ ಕೋಲ್ಡ್ ಆ್ಯಟಿಟ್ಯೂಡ್ ರಾಹುಲ್ನನ್ನು ಪೂರ್ತಿ ಫ್ರೀಸ್ ಆಗಿ ಮಾಡ್ತು. ಆದಿತ್ಯ ನೇರವಾಗಿ ಸ್ಟೇಜ್ ಕಡೆಗೆ ಹೆಜ್ಜೆ ಹಾಕ್ತಾ. ಅದೇ ಕ್ಷಣದಲ್ಲಿ ಇನ್ನೊಂದು ಕಡೆಯಿಂದ ಕವನ ನವ್ಯಾಳನ್ನ ಮೆಹಂದಿ ಪ್ರೋಗ್ರಾಮ್ಗೆ ನಡೆಯುತ್ತಿದ್ದ ಆ ಡೆಕೋರೇಷನ್ ಸಭಾಂಗಣದ ಕಡೆಗೆ ಕರ್ಕೊಂಡು ಬರ್ತಾ ಇದ್ಲು. ತಿಳಿ ಹಸಿರು ಅನಾರ್ಕಲಿಯಲ್ಲಿ ಪೂರ್ತಿ ಎಲಿಗೆಂಟ್ ಆಗಿ ಕಾಣ್ತಿದ್ದ ಕವನ ಮತ್ತು ಆದಿತ್ಯನ ಕಣ್ಣುಗಳು ಅಚಾನಕ್ ಆಗಿ ಒಂದಕ್ಕೊಂದು ಸಂಧಿಸಿದ್ವು. ಮಿಸ್ಟರ್ ಆರೋಗೆಂಟ್ ಅಂಡ್ ಕವನ ಈಗ ಫೇಸ್ ಟು ಫೇಸ್ ಆಗಿದ್ರು. ನಿನ್ನೆ ಮಿಡ್ನೈಟ್ ಕ್ಲಾಶ್ ನೆನಪುಗಳು ಇಬ್ಬರನ್ನ ಪೂರ್ತಿ ಕಾಡ್ತಿದ್ವು. ಪರಸ್ಪರ ಒಬ್ರು ಮುಂದೆ ಒಬ್ರು ನಿಲ್ಲೋದು ಇಬ್ರಿಗೂ ಪೂರ್ತಿ ಅಕ್ವಾರ್ಡ್ ಅನ್ನಿಸ್ತಾ ಇತ್ತು. ಕವನ ಒಂದು ಕ್ಷಣ ಅಲ್ಲೇ ನಿಂತ್ಲು. ಆದರೆ ಅವಳ ಕಣ್ಣುಗಳು ಆದಿತ್ಯನನ್ನ ನೋಡೋಕೆ ಪೂರ್ತಿ ಅವಾಯ್ಡ್ ಮಾಡಿದ್ವು. ಅವಳು ರಾಹುಲ್ ಕಡೆಗೆ ನೋಡಿ ಪೂರ್ತಿ ಫಾರ್ಮಲ್ ಆದ ಧ್ವನಿಯಲ್ಲಿ ಹೇಳಿದ್ಲು, ಗುಡ್ ಮಾರ್ನಿಂಗ್ ಸರ್. ಆ ಸರ್ ಅನ್ನೋ ಪದ ಆದಿತ್ಯನ ಕಿವಿಗೆ ಕಾದ ಸೀಸ ಸುರಿದ ಹಾಗಿತ್ತು. ಆದಿತ್ಯನ ನೋಟವನ್ನ ಪೂರ್ತಿ ಇಗ್ನೋರ್ ಮಾಡಿ ಕವನ ಅಲ್ಲಿಂದ ಸ್ಪೀಡಾಗಿ ನಡೆಯೋಕೆ ಶುರು ಮಾಡಿದ್ಲು. ಇತ್ತ ನವ್ಯ ತನ್ನ ಫ್ರೆಂಡ್ಸ್ ಗ್ಯಾಂಗ್ ಜೊತೆ ಪೂರ್ತಿ ಬ್ಯುಸಿ ಆಗಿದ್ಲು. ಹಾಗಾಗಿ ಅವಳು ಆದಿತ್ಯನ್ಗೆ ಒಂದು ಸಣ್ಣ ಸ್ಮೈಲ್ ಕೊಟ್ಟು ಕವನ ಹಿಂದೆ ಹೋದ್ಲು. ಆದಿತ್ಯ ಅಲ್ಲೇ ಪೂರ್ತಿ ಫ್ರೋಸನ್ ಆಗಿ ನಿಂತಿದ್ದ. ಕವನಾಳ ಈ ಸಡನ್ ಚೇಂಜ್ ಅವನಿಗೆ ಪೂರ್ತಿ ಶಾಕ್ ಕೊಟ್ಟಿತ್ತು. ಕವನ, ರಾಹುಲ್ ಹಿಂದಿನಿಂದ ಅವಳನ್ನ ತುಂಬಾ ಆತ್ಮೀಯವಾಗಿ ಕರೆದ. ಕವನ ಒಂದು ಕ್ಷಣ ಅಲ್ಲಿಯೇ ನಿಂತ್ಲು. ಆದರೆ ಅವಳ ಧ್ವನಿಯಲ್ಲಿ ಒಂದು ರೀತಿಯ ಡಿಸ್ಟಾನ್ಸ್ಡ್ ರೆಸ್ಪೆಕ್ಟ್ ಇತ್ತು. ಎಸ್ ಸರ್ ಅಂತ ಪೂರ್ತಿ ಫಾರ್ಮಲ್ ಆಗಿ ಉತ್ತರ ಕೊಟ್ಲು. ಆರ್ ಯು ಓಕೆ
ನಿನ್ ಮುಖ ನೋಡಿದ್ರೆ ನೀನ್ ತುಂಬಾ ಡಿಸ್ಟರ್ಬ್ಡ್ ಆಗಿದೆಯಾ ಅನ್ನಿಸ್ತಿದೆ ಅಂತ ಹೇಳುತ್ತಾ ರಾಹುಲ್ ತುಂಬಾ ಕಾಳಜಿಯಿಂದ ಕವನಾಳ ಹಣೆ ಮೇಲೆ ಕೈ ಇಟ್ಟು ಅವಳ ಜ್ವರ ಅಥವಾ ಆಯಾಸವನ್ನ ಪರೀಕ್ಷಿಸೋಕೆ ಮುಂದಾದ. ರಾಹುಲ್ ಕವನಾಳ್ನ ಮುಟ್ಟಿದ್ದೇ ತಡ. ದೂರದಲ್ಲಿ ನಿಂತಿದ್ದ ಆದಿತ್ಯನ ಕಣ್ಗಳು ಕೆಂಡ ಆದ್ವು. ಅವನ ನೋಟ ನೇರವಾಗಿ ಅವಳ ಕೈಗಳ ಕಡೆಗೆ ಮತ್ತೆ ರಾಹುಲ್ನ ಆ ಸ್ಪರ್ಶದ ಕಡೆಗೆ ಇತ್ತು. ಆದಿತ್ಯ ತನ್ನ ಕೈಗಳನ್ನ ಪೂರ್ತಿ ಮುಷ್ಟಿ ಮಾಡಿ ಬಿಗಿ ಹಿಡ್ಕೊಂಡ. ಅವನ ಕಣ್ಣುಗಳಲ್ಲಿ ಒಂದ್ ರೀತಿಯ ಡೆಡ್ಲಿ ಸ್ಟೇರ್ ಇತ್ತು. ಅವನು ಕವನಾಳನ್ನ ಪೂರ್ತಿ ಗಾಢವಾಗಿ ಮತ್ತೆ ಸಿಟ್ಟಿನಿಂದ ದಿಟ್ಟಿಸೋಕೆ ಶುರು ಮಾಡ್ದ. ರಾಹುಲ್ನ ಈ ಸಣ್ಣ ಕಾಳಜಿ ಆದಿತ್ಯನ್ಗೆ ಪೂರ್ತಿ ಅನ್ಬೇರಬಲ್ ಆಗಿತ್ತು. ಕವನ ಆದಿತ್ಯನ ಕಡೆಗೆ ಕಣ್ಣೆತ್ತಿಯೂ ನೋಡ್ಲಿಲ್ಲ. ಆದ್ರೂ ಅವನ ಆ ಪವರ್ಫುಲ್ ಆದ ಬರ್ನಿಂಗ್ ಗೇಸ್ ಅವಳಿಗೆ ಪೂರ್ತಿ ಮೈ ಶಿವರಿಂಗ್ ಫೀಲ್ ಕೊಡ್ತಾ ಇತ್ತು. ಆದಿತ್ಯನ ಆ ಸಿಟ್ಟಿನ ಎಫೆಕ್ಟ್ನಿಂದ ಪಾರಾಗಲು ಅವಳು ತಕ್ಷಣವೇ ರಾಹುಲ್ನಿಂದ 2 ಹೆಜ್ಜೆ ಹಿಂದೆ ಸರಿದು ನಿಂತ್ಲು. ಪೂರ್ತಿ ಪೊಲೈಟ್ ಆಗಿ ಹೇಳಿದ್ಲು, ಐ ಆಮ್ ಪರ್ಫೆಕ್ಟ್ಲಿ ಫೈನ್ ಸರ್, ನನ್ಗೇನೂ ಆಗಿಲ್ಲ. ಆದ್ರೂ ಇವತ್ತು ನೀನು ತುಂಬಾ ಫ್ರೆಶ್ ಆಗಿ ಮತ್ತೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆಯಾ. ರಾಹುಲ್ ಕವನಾಳನ್ನು ತುಂಬಾ ಪಾಸಿಟಿವ್ ಆಗಿ ನೋಡ್ತಾ ವಿತ್ ಎ ಚಾರ್ಮಿಂಗ್ ಸ್ಮೈಲ್ ಜೊತೆ ಹೇಳ್ದ. ಅವನಿಗೆ ಆದಿತ್ಯನ ಒಳಗಡೆ ಆಗ್ತಿರೋ ಆ ವಲ್ಕನೋ ಬ್ರಸ್ಟ್ ಬಗ್ಗೆ ಕಿಂಚಿತ್ತು ಐಡಿಯಾ ಇರಲಿಲ್ಲ. ಕವನ ಮೆಲ್ಲನೆ ವಿತ್ ಸೈಡ್ ಗ್ಲಾನ್ಸ್ ನಲ್ಲಿ ಆದಿತ್ಯನನ್ನ ನೋಡಿದ್ಲು. ಅವನ ಮುಖ ಪೂರ್ತಿ ಕೆಂಪಗಾಗಿತ್ತು. ಆದಿತ್ಯ ರಾಹುಲ್ನನ್ನ ಅಕ್ಷರ ಸಹ ತನ್ನ ಕಣ್ಗಳಿಂದನೇ ನುಂಗಿ ಹಾಕುವಂತೆ ನೋಡ್ತಿದ್ದ. ಇನ್ ಸ್ವಲ್ಪ ಹೊತ್ತು ರಾಹುಲ್ ಹೀಗೆ ಮಾತಾಡ್ತಾ ನಿಂತಿದ್ರೆ ಆದಿತ್ಯ ತನ್ನ ಆ ಫೈರ್ ಫೀಲ್ಡ್ ಐಸ್ನಿಂದ ಅವನನ್ನ ಅಲ್ಲೇ ಸುಟ್ಟು ಭಸ್ಮ ಮಾಡೋ ಹಂತದಲ್ಲಿದ್ದ. ಆ ಒಂದು ಮೌನದಲ್ಲಿ ಅಷ್ಟೊಂದು ದೊಡ್ಡ ಅಪಾಯ ಅಡಗಿತ್ತು. ನೀನ್ ಅವಳನ್ನ ಕಾಂಪ್ಲಿಮೆಂಟ್ ಮಾಡೋದು ಪೂರ್ತಿ ಮುಗ್ದಿದ್ರೆ ಪ್ಲೀಸ್ ಫೋಕಸ್ ಆನ್ ಯುವರ್ ವರ್ಕ್ ಅಂತ ಆದಿತ್ಯ ರಾಹುಲ್ನ ಕಡೆಗೆ ಪೂರ್ತಿ ಡೆಡ್ಲಿ ಆಗಿ ದಿಟ್ಸ್ ಹೇಳ್ದ. ಅವನ ಧ್ವನಿಯಲ್ಲಿ ಒಂದು ರೀತಿಯ ಪೊಸೆಸಿವ್ ಆಂಗರ್ ಎದ್ದು ಕಾಣಿಸ್ತಾ ಇತ್ತು. ರಾಹುಲ್ನನ್ನ ಸೈಲೆಂಟ್ ಮಾಡಿದ ನಂತರ ಆದಿತ್ಯ ತನ್ನ ಆ ಬರ್ನಿಂಗ್ ನೋಟವನ್ನ ಕವನಾಳ ಕಡೆಗೆ ಬೀರಿದ. ಆ ನೋಟದಲ್ಲಿ ನೀನು ನನ್ನವಳು, ಬೇರೆಯವರಿಂದ ಉಳಿಸ್ಕೊಳ್ಳೋದು ನನಗಿಷ್ಟ ಇಲ್ಲ ಅನ್ನೋ ಹಠ ಇತ್ತು. ಒಂದು ಕ್ಷಣವೂ ಅಲ್ಲಿ ನಿಲ್ಲದೆ ಅವನು ತುಂಬಾ ಆರಗೆಂಟ್ ಆಗಿ ಅಲ್ಲಿಂದ ಹೊರಟೋದ. ಆದಿತ್ಯನ ಆ ಡೇಂಜರಸ್ ಮೂಡ್ ನೋಡಿದ ಕವನಾಳಿಗೆ ಒಳಗಡೆ ಒಂದು ಕ್ಷಣ ನಡುಕ ಶುರುವಾಯಿತು. ಅವಳು ಆದಿತ್ಯನ ಸಿಟ್ಟನ್ನ ಎದುರಿಸೋ ಶಕ್ತಿ ಇಲ್ಲದೆ ರಾಹುಲ್ ಜೊತೆ ಒಂದು ಮಾತು ಆಡದೆ ತಕ್ಷಣವೇ ನವ್ಯಾಳ ಹಿಂದೆ ಓಡಿದ್ಲು. ಪೂರ್ ರಾಹುಲ್ ಮಾತ್ರ ಅಲ್ಲಿಯೇ ಒಬ್ಬನೇ ನಿಂತು ಇವರಿಬ್ಬರ ಈ ವಿಚಿತ್ರವಾದ ಬಿಹೇವಿಯರ್ ಮತ್ತೆ ಆ ಹಿಡನ್ ಟೆನ್ಷನ್ ನೋಡಿ ಪೂರ್ತಿ ಶಾಕ್ ಆಗಿ ಕಲ್ಲಿನಂತೆ ನಿಂತಿದ್ದ. ಅವನಿಗೆ ಇವ್ರ ಮಧ್ಯೆ ಏನ್ ನಡೀತಿದೆ ಅಂತಲೇ ಅರ್ಥವಾಗದ ಹಾಗಿತ್ತು. ಇನ್ನೊಂದು ಬದಿಯಲ್ಲಿ ಆದಿತ್ಯ ಪೂರ್ತಿ ಆಂಗರ್ ಅಂಡ್ ಜಲಸಿಯಲ್ಲಿ ಮುಳುಗು ಹೋಗಿದ್ದ. ಅವನು ಸಭಾಂಗಣದೊಳಗೆ ತುಂಬಾ ಫಾಸ್ಟ್ ಆಗಿ ನಡೀತಾ ಇದ್ದಾಗ ಇದ್ದಕ್ಕಿದ್ದಂತೆ ಎದುರು ಬಂದ್ ಮಾಯಾಗೆ ಡಿಕ್ಕಿ ಹೊಡೆದ. ಮಾಯಾ ಯಾವುದೋ ಒಂದು ದೊಡ್ಡ ಪ್ಲಾನ್ ಮಾಡ್ಕೊಂಡವಳಂತೆ ತುಂಬಾ ಎಕ್ಸೈಟೆಡ್ ಆಗಿದ್ಲು. ಆದಿತ್ಯ ಅವಳ ಮುಖವನ್ನು ನೋಡದೆ ಪೂರ್ತಿ ಫಾರ್ಮಲ್ ಆಗಿ ಸಾರಿ ಅಂತ ಹೇಳಿ ಮುಂದೆ ಹೋಗೋಕೆ ಶುರು ಮಾಡ್ದ. ಆದ್ರೆ ಮಾಯಾಳ ಆ ಸೆಲೆಕ್ಟಿವ್ ವಾಯ್ಸ್ ಅವನನ್ನ ಅಲ್ಲಿಯೇ ನಿಲ್ಲಿಸ್ತು. ಇನ್ ಸಚ್ ಎ ಬ್ಯೂಟಿಫುಲ್ ಅಟ್ಮಾಸ್ಫಿಯರ್ ಜಸ್ಟ್ ಒಂದು ಸಾರಿ ಅಂತ ಹೇಳಿದ್ರೆ ಏನ್ ಯೂಸ್ ಆದಿತ್ಯ, ಹ್ಯಾಂಡ್ಸಮ್ ಅಂತ ಮಾಯಾ ತನ್ನ ಮಾತುಗಳಲ್ಲೇ ಮ್ಯಾಜಿಕ್ ಮಾಡಿದ್ಲು. ಈಗ ಹೇಳ್ತಾ ಮಾಯಾ ಮೆಲ್ಲನೆ ಆದಿತ್ಯನ ಹತ್ರ ಬಂದು ಸಡನ್ ಆಗಿ ಹಿಂದಿನಿಂದ ಅವನನ್ನ ತುಂಬಾ ಬಿಗಿಯಾಗಿ ಹಗ್ ಮಾಡಿದ್ಲು. ಆ ಆಕ್ಸಿಡೆಂಟಲ್ ಕಾಲ್ಸಿನ್ಗೆ ನಾನು ಯಾವಾಗಲೂ ರೆಡಿ ಆಗಿರ್ತೀನಿ ಆದಿತ್ಯ ಅಂತ ಮಾಯಾ ತುಂಬಾ ಕಾನ್ಫಿಡೆಂಟ್ಲಿ ಹೇಳಿದ್ಲು. ನಂತರ ಆದಿತ್ಯನ ಪೂರ್ತಿ ಹತ್ತಿರ ಬಂದು ಅವನ ಕಣ್ಣಲ್ಲಿ ಕಣ್ಣಿಟ್ಟು ತನ್ನ ಆ ಸೆಲೆಕ್ಟಿವ್ ಅಂಡ್ ಸೆನ್ಸುವಲ್ ವಾಯ್ಸ್ನಲ್ಲಿ ಬಿಸ್ಗುಟ್ಟಿದ್ಲು. ಇದು ಬರೀ ಒಂದು ಸಣ್ಣ ಡಿಕ್ಕಿನ ಅಥವಾ ಈ ಟಚ್ನಲ್ಲಿ ಬೇರೆ ಯಾವುದಾದ್ರೂ ಹಿಡನ್ ಫೀಲಿಂಗ್ ಇದೆಯಾ? ಹೀಗೆ ಹೇಳುತ್ತಲೇ ಮಾಯಾ ಆದಿತ್ಯನ ಸೌಂದರ್ಯಕ್ಕೆ ಪೂರ್ತಿ ಮೆಸ್ಮರೈಸ್ಡ್ ಆಗಿ ಅವನನ್ನ ಕಿಸ್ ಮಾಡೋಕೆ ಸಡನ್ ಆಗಿ ಮುಂದಾದ್ಲು. ಅವಳು ಹತ್ರ ಬಂದಿದ್ದೇ ತಡ ಆದಿತ್ಯನ ತಾಳ್ಮೆಯ ಕಟ್ಟೆ ಹೊಡಿತು. ಅವನು ಪೂರ್ತಿ ಅಗ್ರೆಸಿವ್ ಆಗಿ ಮಾಯಾಳ ಶೋಲ್ಡರ್ಸ್ನ ಬಲವಾಗಿ ಹಿಡಿದು ಅವಳನ್ನ ಪಕ್ಕದಲ್ಲಿದ್ದ ಗೋಡೆಗೆ ಜೋರಾಗಿ ತಳ್ದ. ಆದಿತ್ಯನ ಆ ಸಡನ್ ಅಂಡ್ ಅಗ್ರೆಸಿವ್ ಆಗಿ ಗೋಡೆಗೆ ತಳ್ಳಿದ ಕ್ರಮದಿಂದ ಮಾಯಾ ಒಂದು ಕ್ಷಣ ಪೂರ್ತಿ ಭಯಭೀತಳಾದ್ಲು. ಅವಳ ಹಾರ್ಟ್ ಬೀಟ್ ಸ್ಪೀಡ್ ಆಯಿತು.
ಆದ್ರೆ ಮರುಕ್ಷಣನೇ ಆದಿತ್ಯ ತನ್ನ ಪೂರ್ತಿ ಹತ್ರದಲ್ಲಿರೋದನ್ನ ಕಂಡು ಅವಳ ಗಾಬರಿ ಪೂರ್ತಿ ಮರೆಯಾಗಿ ಒಂದ್ ರೀತಿಯ ಥ್ರಿಲ್ಲಿಂಗ್ ಫೀಲಿಂಗ್ ಶುರುವಾಯಿತು. ಅವಳು ಆದಿತ್ಯನ ಆ ಇಂಟೆನ್ಸ್ ಮತ್ತೆ ಫ್ಯೂರಿಯಸ್ ಐಸ್ಗಳನ್ನ ದಿಟ್ಟಿಸಿ ನೋಡ್ತಾ ಯಾವುದೇ ಎಸಿಟೇಷನ್ ಇಲ್ಲದೆ ತನ್ನ ಕೋಮಲವಾದ ಕೈಗಳಿಂದ ಆದಿತ್ಯನ ಅಂಗಿಯನ್ನ ತನ್ನ ಕಡೆಗೆ ಜೋರಾಗಿ ಹಿಡಿದು ಹೇಳ್ಕೊಂಡ್ಲು. ಇಬ್ಬರ ಮುಖಗಳ ನಡುವೆ ಕೇವಲ 1 ಇಂಚ್ ಅಂತರ ಇತ್ತು. ಮಾಯಾ ತನ್ನ ಪೂರ್ತಿ ಸೆಲೆಕ್ಟಿವ್ ಅಂಡ್ ಸೆನ್ಸುವಲ್ ವಾಯ್ಸ್ನಲ್ಲಿ ಅವನ ಕಿವಿ ಹತ್ರ ಪಿಸ್ಕುಟ್ಟಿದ್ಲು. ನಾನು ನಿನ್ನ ಈ ವೈಲ್ಡ್ ಗೇಜ್ಗೆ ಫುಲ್ ಅಡ್ಮೈರರ್ ಮೈ ಲವ್. ನಿನ್ನ ಈ ಸಿಟ್ಟು ಕೂಡ ನನಗಿಷ್ಟ. ಈ ಇಂಟೆನ್ ಕ್ಷಣದಲ್ಲಿ ಆದಿತ್ಯ ಮಾಯಾಳನ್ನ ಪೂರ್ತಿ ಡಾಮಿನೇಟ್ ಮಾಡಿದ್ದ. ಅವನ ಒಂದು ಕೈ ಅವಳ ಸೊಂಟದ ಮೇಲಿದ್ದರೆ ಇನ್ನೊಂದು ಕೈಯನ್ನ ಗೋಡೆಯ ಮೇಲೆ ಬಲವಾಗಿ ಊರಿ ಅವಳನ್ನ ಪೂರ್ತಿ ಲಾಕ್ ಮಾಡಿದ್ದ. ಆದಿತ್ಯನ ಕಣ್ಣುಗಳಲ್ಲಿ ಬೆಂಕಿ ಉರಿತಾ ಇದ್ವು. ಅವನ್ ಪೂರ್ತಿ ಫ್ಯೂರಿಯಸ್ ಆಗಿ ಮಾಯಾಳ ಕಣ್ಣಲ್ಲಿ ಕಣ್ಣಿಟ್ಟು ದಿಟ್ಟಿಸ್ದ. ಮಾಯಾ ಏನೋ ಹೇಳೋಕೆ ತುಟಿ ಬಿಚ್ಚಿದ್ಲು. ಆದ್ರೆ ಆದಿತ್ಯ ಅವಳ ಮಾತನ್ನ ಅರ್ಧದಲ್ಲೇ ಕಟ್ ಮಾಡಿ ಪೂರ್ತಿ ಕಟುವಾಗಿ ಹೇಳ್ದ. ಯಾರಾದ್ರೂ ನಿನ್ ಜೊತೆ ಒಂದ್ ರಾತ್ರಿ ಕಳೆದ ನಂತರ ನಿನ್ ಫ್ರೆಂಡ್ ಆಗಿದ್ರು ಕೂಡ ಆ ಲಿಸ್ಟ್ನಲ್ಲಿ ನೀನ್ ನಿನ್ ಫ್ರೆಂಡ್ನ ಎಣಿಸೋದನ್ನ ಮರ್ತು ಬಿಡ್ತೀಯಾ? ಅಷ್ಟು ಚೀಪ್ ನಿನ್ ರಿಲೇಶನ್ಶಿಪ್ ಮಾಯಾ. ಆದಿತ್ಯನ ಆ ಬರ್ಸ್ಟ್ ಇನ್ಸಲ್ಟ್ ಮಾಯಾಳ ಮುಖದ ಮೇಲಿರೋ ಆ ಬೋಲ್ಡ್ ನಗೆಯನ್ನ ಪೂರ್ತಿ ಮಾಯ ಮಾಡಿತ್ತು. ಆದಿತ್ಯನ ಕೋಪ ಈಗ ಪೂರ್ತಿ ಔಟ್ ಆಫ್ ಕಂಟ್ರೋಲ್ ಆಗಿತ್ತು. ಅವನು ತನ್ನ ಹಲ್ಲುಗಳನ್ನ ಬಿಗಿಯಾಗಿ ಕಡಿಯುತ್ತಾ ಮಾಯಾಳ ದವಡೆಯನ್ನ ತುಂಬಾ ಬಲವಾಗಿಟ್ಕೊಂಡಿದ್ದ. ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಪೂರ್ತಿ ಕೋಲ್ಡ್ ಅಂಡ್ ಡೆಡ್ಲಿ ಧ್ವನಿಯಲ್ಲಿ ಆದಿತ್ಯ ಫೈನಲ್ ವಾರ್ನಿಂಗ್ ಕೊಟ್ಟ. ಇವತ್ತಿಂದ ನೀನು ನನ್ನ ಜೊತೆ ಕೇವಲ ಪ್ರೊಫೆಷ್ನಲ್ ಆಗಿರೋಕೆ ಮಾತ್ರ ಟ್ರೈ ಮಾಡು. ನಿನ್ನ ಲಿಮಿಟ್ಸ್ನ ಕ್ರಾಸ್ ಮಾಡಬೇಡ. ಒಂದು ವೇಳೆ ನೀನು ಇದನ್ನು ಮೀರಿ ನಡೆದ್ರೆ ಅದು ನಿನ್ನ ಪ್ರೊಫೆಷ್ನಲ್ ಆ್ಯಂಡ್ ಪರ್ಸ್ನಲ್ ಲೈಫ್ನ ಎರಡಕ್ಕೂ ತುಂಬ ಕಷ್ಟ ಆಗುತ್ತೆ. ಮಾರ್ಕ್ ಮೈ ವರ್ಡ್ಸ್. ಅವಳ ಮುಖವನ್ನ ಪೂರ್ತಿ ಹತ್ತಿರದಿಂದ ನೋಡಿ ಈ ಮಾತು ಹೇಳಿದ ಮೇಲೆ ಆದಿತ್ಯ ಅವಳನ್ನ ಅಲ್ಲೇ ಬಿಟ್ಟು ಯಾವುದೇ ಮೆರ್ಸಿ ತೋರಿಸದೆ ತುಂಬಾ ಗತ್ತಿನಿಂದ ಅಲ್ಲಿಂದ ಹೊರಟೋದ. ಆ ಕವನಾಗೆ ಇಷ್ಟೊಂದು ರೆಸ್ಪೆಕ್ಟಾ? ಅಷ್ಟಕ್ಕೂ ಆ ಹುಡುಗಿ. ಮಾಯಾ ಕವನಾಳ ಬಗ್ಗೆ ಏನೋ ಕಟುವಾಗಿ ಹೇಳೋಕೆ ಮುಂದಾದ್ಲು. ಆದರೆ ಕವನಾಳ ಹೆಸರನ್ನ ಮಾಯಾಳ ಬಾಯಲ್ಲಿ ಕೇಳುತ್ತಿದ್ದಂತೆಯೇ ಆದಿತ್ಯನಲ್ಲಿದ್ದ ಮೃಗ ಎಚ್ಚರ ಆಯಿತು. ಮಾಯಾಳ ಮಾತು ಮುಗಿಯುವ ಮೊದಲೇ ಆದಿತ್ಯ ಸಡನ್ ಆಗಿ ಡೆವಿಲ್ನಂತೆ ಹಿಂದೆ ತಿರುಗಿದ. ಮರುಕ್ಷಣನೇ ಅವನು ಮಾಯಾಳ ಕುತ್ತಿಗೆಯನ್ನ ತುಂಬಾ ಫೋರ್ಸ್ ಆಗಿ ಹಿಡಿದು ಅವಳನ್ನ ಗೋಡೆಗದಮ್ದ. ಅವನ ಕಣ್ಣುಗಳು ಪೂರ್ತಿ ಕೆಂಪಾಗುರಿತಾ ಇದ್ವು. ಅವನು ಫುಲ್ ಡೆಡ್ಲಿ ಟೋನ್ನಲ್ಲಿ ಮಾಯಾಳ ಕಿವಿ ಹತ್ರ ಗುಡುಗ್ದ. ಡೋಂಟ್ ಯು ಡೇರ್! ಕವನಾಳ ಹೆಸರನ್ನ ನಿನ್ನ ಬಾಯಲ್ಲಿ ತರೋ ಸಾಹಸ ಮಾಡಬೇಡ. ನೀನ್ ಎಂದಿಗೂ ನಿನ್ನ ಮಿತಿಗಳನ್ನ ದಾಟೋಕೆ ಧೈರ್ಯ ಮಾಡಬೇಡ ಮಾಯಾ. ಅದು ನಿನಗೆ ಮತ್ತೆ ನಿನ್ನ ಕೆರಿಯರ್ಗೆ ಅಂತ್ಯ ಆಗಬಹುದು. ಆದಿತ್ಯನ ಆ ಕಿಲ್ಲರ್ ಇನ್ಸ್ಟಿಂಕ್ಟ್ ಮತ್ತೆ ಕವನ ಮೇಲಿರೋ ಅವನ ಎಕ್ಸ್ಟ್ರೀಮ್ ಆಫ್ ಎಮೋಷನ್ಸ್ ಮಾಯಾಳನ್ನ ಪೂರ್ತಿ ಸ್ತಬ್ಧಗೊಳಿಸ್ತು. ಅವಳಿಗೆ ಉಸಿರು ಕಟ್ಟಿದಂತಾಗಿ ಪೂರ್ತಿ ಟ್ರೆಂಬ್ಲಿಂಗ್ ಭಯದಿಂದ ನಡುಗ್ತಾ ಇದ್ಲು. ನಂತರ ಆದಿತ್ಯ ಮಾಯಾಳ ಕಣ್ಣಲ್ಲಿ ಕಣ್ಣಿಟ್ಟು ಅವಳ ಅತ್ಯಂತ ಹತ್ತಿರ ಬಂದು ಹಲ್ಲುಗಳನ್ನ ಬಿಗಿಯಾಗಿ ಕಡಿತಾ ಪೂರ್ತಿ ಡೇಂಜರಸ್ ಧ್ವನಿಯಲ್ಲಿ ಪಿಸುಗುಡ್ತಾ. ನನ್ನ ಪರ್ಸನಲ್ ಲೈಫಲ್ಲಿ ಮತ್ತೆ ಈ ರೀತಿ ಅಸಹ್ಯವಾಗಿ ನುಸುಳೋಕೆ ಟ್ರೈ ಮಾಡಬೇಡ. ಕವನ ಬಗ್ಗೆ ಇನ್ನೊಂದು ಸಾರಿ ಪ್ರಶ್ನೆ ಕೇಳೋ ಸಾಹಸ ಮಾಡಬೇಡ. ಇಫ್ ಯು ಕ್ರಾಸ್ ಯುವರ್ ಲಿಮಿಟ್ಸ್ ಏನಾಗುತ್ತೆ ಅಂತ ನಿನಗೆ ಕಲ್ಪನೆ ಕೂಡ ಇರಲ್ಲ. ಹೀಗೆ ಹೇಳುತ್ತಲೇ ಆದಿತ್ಯ ಮಾಯಾಳನ್ನ ಪೂರ್ತಿ ಡಿಸ್ಗಸ್ಟಿಂಗ್ನಿಂದ ತನ್ನಿಂದ ದೂರ ತಳೆದ. ಅವನ ಸಿಟ್ಟು ಅಲ್ಲಿಗೆ ಮುಗಿಲಿಲ್ಲ. ತನ್ನ ಪಕ್ಕದಲ್ಲೇ ಇದ್ದ ಆ ಸೆರಾಮಿನಿಕ್ ವೇಸನ್ನ ತುಂಬಾ ಬಲವಾಗಿ ಹಿಡಿದು ಅದನ್ನ ನೆಲದ ಮೇಲೆ ಅಪ್ಪಳಿಸ್ದ. ಆದಿತ್ಯನ ಸಿಟ್ಟು ಈಗ ಪೂರ್ತಿ ಔಟ್ ಆಫ್ ಕಂಟ್ರೋಲ್ ಆಗಿತ್ತು. ಅವನು ಹೂದಾನಿ ಹೊಡೆದ ನಂತರ ಮಾಯಾಳನ್ನ ಪೂರ್ತಿ ಅಗ್ರೆಸಿವ್ ಆಗಿ ಅವಳ ಭುಜಗಳನ್ನ ಬಿಗಿಯಾಗಿ ಹಿಡ್ಕೊಂಡ. ಯಾವುದೇ ಕರುಣೆ ಇಲ್ಲದೆ ಅವಳನ್ನ ನೆಲದ ಮೇಲೆ ಚೆದುರಿ ಹೋಗಿದ್ದ ಆ ಹೂದಾನಿಯ ಚೂರುಗಳ ಕಡೆಗೆ ತುಂಬಾ ಜೋರಾಗಿ ಎಳ್ಕೊಂಡು ಹೋದ. ಆ ಪುಡಿಯಾದ ಚೂರುಗಳ ಕಡೆಗೆ ಅವಳ ಮುಖವನ್ನ ತೋರಿಸುತ್ತಾ ಆದಿತ್ಯ ಪೂರ್ತಿ ಕೋಲ್ಡ್ ಅಂಡ್ ಡೆಡ್ಲಿ ಟೋನ್ನಲ್ಲಿ ಗುಡುಗ್ದ. ಮಾರ್ಕ್ ಮೈ ವರ್ಡ್ಸ್ ಮಾಯಾ. ಒಂದು ವೇಳೆ ನೀನು ನನ್ನ ಪರ್ಸ್ನಲ್ ಲೈಫಲ್ಲಿ ನುಸುಳೋಕೆ ಮತ್ತೆ ಟ್ರೈ ಮಾಡಿದ್ರೆ ಯು ವಿಲ್ ಬಿ ಸ್ಕ್ಯಾಟರ್ಡ್ ಲೈಕ್ ದಿಸ್ ಪೀಸಸ್ ಆನ್ ದ ಫ್ಲೋರ್. ಈ ಚೂರುಗಳಿಗಿಂತ ಕಡಿಯಾಗಿ ನಿನ್ನ ಸ್ಥಿತಿ ಆಗುತ್ತೆ. ಹೀಗೆ ಹೇಳ್ತಾ ಇದ್ದಂತೆ ಆದಿತ್ಯ ಮಾಯಾಳ ಕಣ್ಣಲ್ಲಿ ಕಣ್ಣಿಟ್ಟು ಪೂರ್ತಿ ಇಂಟೆನ್ಸ್ ಗೇಜ್ನಿಂದ ದಿಡ್ಸೋಕೆ ಶುರು ಮಾಡ್ದ. ಅವಳ ಭುಜದ ಮೇಲಿನ ಅವನ ಹಿಡಿತ ಇನ್ನೂ ಹೆಚ್ಚು ಬಿಗಿಯಾಯಿತು.
ಅವನ ಆ ವೈಲ್ಡ್ ಲುಕ್ ಮಾಯಾಳ ಮುಖದ ಮೇಲೆ ಹರಿತವಾಗಿ ನಾಟ್ತಾ ಇತ್ತು. ಮಾಯಾ ಭಯದಿಂದ ನಡುಕ್ತಾ ಆದಿತ್ಯನ ಆ ಕರಾಳ ರೂಪ ನೋಡಿ ಪೂರ್ತಿ ಫ್ರೀಸ್ ಆಗ್ಬಿಟ್ಲು. ಅವಳಿಗೆ ಉಸಿರು ಕಟ್ಟದಂತಾಗಿತ್ತು. ಮಾಯಾ ಮೇಡಮ್, ನವ್ಯ ಮೇಡಮ್ ನಿಮ್ಮನ್ನ ಕರೀತಾ ಇದ್ದಾರೆ. ಆ ಕಂಠದಲ್ಲಿ ಒಂದು ತೀವ್ರವಾದ ಭಯ ಇತ್ತು. ಆ ಧ್ವನಿಯನ್ನ ಕೇಳ್ತಿದ್ದಂತೆನೆ ಆದಿತ್ಯ ಮತ್ತೆ ಮಾಯಾ ಇಬ್ರು ಒಮ್ಮೆಗೆ ಸಡನ್ ಆಗಿ ಹಿಂದೆ ತಿರುಗಿ ನೋಡಿದ್ರು. ಅಲ್ಲಿ ಕವನ ಪೂರ್ತಿ ಬೆಚ್ಚು ಬಿದ್ದು ನಿಂತಿದ್ಲು. ಅವಳ ಕಣ್ಣುಗಳು ಒಮ್ಮೆ ಅವರತ್ತ, ಮರುಕ್ಷಣವೇ ನೆಲದ ಮೇಲೆ ಚೆದುರಿ ಹೋಗಿದ್ದ ಆ ಹೂದಾನಿಯ ಚೂಪಾದ ತುಂಡುಗಳತ್ತ ಅಲೆದಾಡ್ತಾ ಇದ್ವು. ಇಬ್ಬರ ನಡುವಿನ ಆ ಡೇಂಜರಸ್ ಟೆನ್ಷನ್ ಮತ್ತೆ ಆದಿತ್ಯನ ಆ ರೆಡ್ ಹಾಟ್ ಆಂಗರ್ ನೋಡಿ ಕವನಾಳ ಹೃದಯದ ಬಡಿತ ಸ್ಪೀಡ್ ಆಯಿತು. ಆದ್ರೂ ಧೈರ್ಯ ತಂದ್ಕೊಂಡು ಮಾಯಾ ತನ್ನನ್ನೇ ದಿಟ್ಟಿಸಿ ನೋಡ್ತಿರೋದನ್ನ ಕಂಡು ಅವಳು ಮತ್ತೆ ಮೆಲ್ಲಗೆ ಹೇಳಿದ್ಲು, ಮೇಡಮ್, ನವ್ಯ ಮೇಡಮ್ ನಿಮ್ಮನ್ನ ಕರೀತಾ ಇದ್ದಾರೆ. ಆ ಕ್ಷಣದಲ್ಲಿ ಮಾಯಾಳ ಕಣ್ಣುಗಳಲ್ಲಿ ಒಂದು ರೀತಿಯ ಡೆಡ್ಲಿ ಪಾಯ್ಸನ್ ಲುಕ್ಕು ಎದ್ದು ಕಾಣಿಸ್ತಾ ಇತ್ತು. ಅವಳು ಕವನಾಳನ್ನ ಅಕ್ಷರಶಃ ಜೀವಂತವಾಗಿ ಕಬಳಿಸೋ ನೋಟದಿಂದ ಗಾಢವಾಗಿ ದಿಟ್ಟಿಸ್ತಾ ಇದ್ಲು. ಕವನಾಳ ಮೇಲಿರೋ ಆ ಡೀಪ್ ಜಲಸಿ ಅವಳ ಕಣ್ಣುಗಳಲ್ಲಿ ಬೆಂಕಿಯಂತೆ ಉರಿತಾ ಇತ್ತು. ಆ ಮೌನದಲ್ಲೇ ಒಂದು ದೊಡ್ಡ ವಾರ್ನಿಂಗ್ ಕೊಟ್ಟು ಮಾಯಾ ತುಂಬಾ ಆರೋಗೆಂಟ್ಲಿ ಅಲ್ಲಿಂದ ಹೊರಟೋದ್ಲು. ಕವನ ತನ್ನ ನೋಟವನ್ನ ಕೆಳಕ್ಕೆ ಹಾಕಿ ಅಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಪೂರ್ತಿ ಸ್ಪೀಡಾಗಿ ಅಲ್ಲಿಂದ ಹೊರಡೋಕೆ ರೆಡಿ ಆದ್ಲು. ಆದ್ರೆ ಮರುಕ್ಷಣನೇ ಆ ಸಭಾಂಗಣದಲ್ಲಿ ಒಂದು ಸಿಡಿಲು ಹೊಡೆದಂತೆ ಕೇಳಿಸ್ತು. ವೇಟ್. ಆದಿತ್ಯನ ಆ ತೀವ್ರವಾದ ಪವರ್ಫುಲ್ ಅಂಡ್ ಕಮಾಂಡಿಂಗ್ ವಾಯ್ಸ್ ಕೇಳ್ತಾ ಇದ್ದಾಗೆ ಕವನಾಳ ಪಾದಗಳಿಗೆ ಯಾರೋ ಹೆವಿ ಐರನ್ ಚೈನ್ಸ್ ಆಗದಂತೆ ಭಾಸ ಆಯಿತು. ಅವಳು ಉಸಿರು ಬಿಡೋಕ್ಕೂ ಹೆದರಿ ಮೌನವಾಗಿ ಶಿಲೆಯಂತೆ ಅಲ್ಲಿಯೇ ನಿಂತು ಬಿಟ್ಲು. ಎಸ್, ಆದಿತ್ಯ ತನ್ನ ಅಗ್ರೆಸಿವ್ ವಾಕ್ನಿಂದ ಕವನಾಳ ಬಳಿ 2 ಹೆಜ್ಜೆ ಹತ್ರ ಬಂದು ಅವಳ ಪೂರ್ತಿ ಹಿಂದೆ ಬಂದು ನಿಂತ. ಅವನ ಉಸಿರಾಟದ ವೇಗ ಅವಳ ಬೆನ್ನ ಹಿಂದೆನೆ ಕೇಳಿಸ್ತಾ ಇತ್ತು. ಆದಿತ್ಯ ತನ್ನೊಳಗಿನ ಆ ಲಾವಾರಸದಂತಹ ಕೋಪವನ್ನ ಸ್ವಲ್ಪ ಶಾಂತಗೊಳಿಸೋಕೆ ಹರಸಾಹಸ ಪಡ್ತಾ ಪೂರ್ತಿ ಗಂಭೀರವಾಗಿ ಹೇಳ್ದ, ಲೆಟ್ಸ್ ಗೋ ಔಟ್ ಆಫ್ ಹಿಯರ್. ಹೀಗೆ ಹೇಳ್ತಾ ಅವನು ರಾಜನಂತೆ ಗತ್ತಿನಿಂದ ಮುಂದೆ ನಡೆದ. ಆದ್ರೆ ಕವನ ಕದಲಿಲ್ಲ. ಅವಳು ಇನ್ನೂ ಆ ಹೂದಾನಿಯ ಚೂರುಗಳು ಮತ್ತು ಆದಿತ್ಯನ ಸಿಟ್ಟಿನ ಆಘಾತದಲ್ಲೇ ಅಲ್ಲಿಯೇ ಕಲ್ಲಾಗಿ ನಿಂತಿದ್ಲು. ದಾರಿಯಲ್ಲಿ ಸ್ವಲ್ಪ ದೂರ ಹೋದ ಆದಿತ್ಯ ಕವನ ಅಲ್ಲೇ ನಿಂತಿರೋದನ್ನ ಕಂಡು ಮತ್ತೆ ತನ್ನ ಜ್ವಾಲಾಮುಖಿಯಂತಹ ಧ್ವನಿಯಲ್ಲಿ ಜೋರಾಗಿ ಗುಡ್ದ, ಡಿಡ್ ಯು ನಾಟ್ ಹಿಯರ್ ಮೀ? ಕಮ್, ಐ ನೀಡ್ ಟು ಟಾಕ್ ಟು ಯು. ಹೀಗೆ ಹೇಳ್ತಾ ಆದಿತ್ಯ ಅಲ್ಲಿಯೇ ಸ್ತಬ್ಧವಾಗಿ ನಿಂತು ತನ್ನ ಆ ಶಾರ್ಪ್ ಮತ್ತೆ ಪಿಯರೈಸಿಂಗ್ ಗೇಜ್ನಲ್ಲಿ ಕವನಾಳನ್ನೇ ಸುಟ್ಟು ಭಸ್ಮ ಮಾಡುವಂತೆ ದಿಟ್ಟಿಸತೊಡಗಿದ. ಕವನ ಇನ್ನೂ ಪೂರ್ತಿ ಭಯಭೀತಳಾಗಿದ್ಲು. ಅವಳು ಆ ಹೂದಾನಿ ಹೊಡೆದ ಆಘಾತದಲ್ಲೇ ಮೌನವಾಗಿ ಸ್ತಬ್ಧವಾಗಿ ನಿಂತಿದ್ಲು. ಅವಳ ಕಣ್ಣುಗಳು ಭಯದಿಂದ ಕೆಳಗೆ ನೋಡ್ತಾ ಇದ್ವು. ಈಗ ಆದಿತ್ಯನ ಪೇಷನ್ಸ್ ಪೂರ್ತಿ ಮುಗಿಯೋಕೆ ಶುರು ಆಯಿತು. ಅವನು ಸಡನ್ ಆಗಿ ಕವನಾಳ ಹತ್ರ ಬಂದ. ಯಾವುದೇ ಮುನ್ಸೂಚನೆ ನೀಡದೆ ಅವಳ ಭುಜಗಳನ್ನ ಬಲವಾಗಿ ಹಿಡಿದು ಅವಳನ್ನ ಪೂರ್ತಿ ತನ್ನೆದೆಗೆ ಅಪ್ಪಿಕೊಂಡ. ಕವನಾಳ ಹೃದಯದ ಬಡಿತ ಅವನಿಗೂ ಕೇಳಿಸ್ತಾ ಇತ್ತು. ಆದಿತ್ಯ ತನ್ನ ಬೆರಳುಗಳಿಂದ ಅವಳ ಮುಖವನ್ನ ಮೆಲ್ಲನೆ ಮೇಲಕ್ಕೆತ್ತಿ ಅವಳನ್ನು ತನ್ನ ಕೆಂಪು ಕಣ್ಣುಗಳಿಂದ ದಿಟ್ಟಿಸಿ ನೋಡುವಂತೆ ಒತ್ತಾಯಿಸಿದ. ಇಬ್ಬರ ನಡುವೆ ಕೇವಲ 1 ಇಂಚು ಅಂತರ ಇತ್ತು. ಆದಿತ್ಯನ ಆ ಶಕ್ತಿಯುತ ವ್ಯಕ್ತಿತ್ವ ಕವನಾಳನ್ನ ಪೂರ್ತಿ ಆವರಿಸಿತ್ತು. ಅವನು ತನ್ನ ಆಳವಾದ ಮತ್ತೆ ಮೌನದ ಮಾತುಗಳಲ್ಲಿ ಪಿಸುಗುಟ್ಟುವಂತೆ ಹೇಳ್ದ, ನೀನು ಇನ್ಕ್ರೆಡಿಬಲ್ ಬ್ಯೂಟಿಫುಲ್ ಅಂತ ನಾನು ಒಪ್ಕೋತೀನಿ ಕವನ, ಆದರೆ ನಾನಷ್ಟು ಕೆಟ್ಟೋನಲ್ಲ. ನನ್ನತ್ತ ಕಣ್ಣೆತ್ತಿ ನೋಡೋಕ್ಕೂ ನಿನಗೆ ಸಾಧ್ಯ ಆಗ್ತಾ ಇಲ್ವಾ? ಆದಿತ್ಯ ತನ್ನ ಆಳವಾದ ಧ್ವನಿಯಲ್ಲಿ ಪಿಸುಗುಡ್ದ. ನಂತರ ಸುತ್ತಲೂ ಕಣ್ಣಾಡಿಸಿದ ಅವನು ಫಂಕ್ಷನ್ನಲ್ಲಿ ಬರ್ತಿರೋ ಜನ ಹೋಗ್ತಿರೋ ಜನರನ್ನ ಗಮನಿಸ್ದ. ಈ ಪಬ್ಲಿಕ್ ಪ್ಲೇಸಲ್ಲಿ ಇರೋದು ಸರಿಯಲ್ಲ ಅಂತ ನಿರ್ಧರಿಸಿದ ಆದಿತ್ಯ ಕವನಾಳ ಕೈ ಹಿಡಿದು ಪಕ್ಕದಲ್ಲೇ ಇದ್ದ ರೆಸ್ಟಿಂಗ್ ರೂಮ್ ಕಡೆಗೆ ವಿತ್ ಆಥರಿಟಿ ಕರ್ಕೊಂಡೋದ. ಒಳಗೆ ಹೋದ ಕೂಡಲೇ ಪಟಕ್ಕನೆ ಬಾಗಿಲು ಮುಚ್ಚಿದ. ಕವನ ಪೂರ್ತಿ ಗಾಬರಿಯಾಗಿದ್ಲು. ಆದಿತ್ಯ ಅವಳನ್ನ ಬಾಗಿಲಿಗೆ ಒರಗಿ ನಿಲ್ಲುವಂತೆ ಮಾಡ್ದ. ಅವಳ ಅತ್ಯಂತ ಹತ್ತಿರ ಹೋಗಿ ಅವಳ ಪ್ರತಿಬಿಂಬವನ್ನೇ ತನ್ನ ಕಣ್ಣುಗಳಲ್ಲಿ ತುಂಬಿಕೊಂಡ. ಅವಳ ಭಯಭೀತವಾದ ನೋಟವನ್ನ ತನ್ನ ನೋಟದಲ್ಲೇ ಸೆರೆ ಹಿಡಿದು ಡೀಪ್ ಇಂಟೆನ್ಸ್ ವಾಯ್ಸ್ನಲ್ಲಿ ಹೀಗೆ ಹೇಳ್ದ,
ನೀನು ನನ್ನ ಈ ಇಂಟೆನ್ಸ್ ಬಿಹೇವಿಯರ್ಗಳಿಗೆ ದಿನೇ ದಿನೇ ಒಗ್ಗಿಕೊಳ್ತಿರುವಂತೆ ಕಾಣಿಸಿದೆ ಕವನ. ಅಷ್ಟೇ ಅಲ್ಲ, ಬಹುಶಃ ನೀನೀಗ ಇದಕ್ಕೆ ಪೂರ್ತಿ ಅಡಿಕ್ಟ್ ಆಗ್ತಾ ಇದೆಯಾ. ಯಾಕಂದರೆ ಇವುಗಳಿಲ್ಲದೆ ನೀನು ನನ್ನ ಜೊತೆ ಸರಿಯಾಗಿ ಮಾತಾಡ್ತಾನೆ ಇಲ್ಲ ಅಲ್ವಾ. ಆದಿತ್ಯ ತನ್ನ ಡೀಪ್ ಅಂಡ್ ಇಂಟೆನ್ಸ್ ವಾಯ್ಸ್ನಲ್ಲಿ ಪಿಸ್ಗುಡ್ದ. ಕವನಾಳ ನೋಟ ಇನ್ನೂ ಕೆಳಮುಖವಾಗಿತ್ತು. ಅವಳ ಹೃದಯದ ಬಡಿತ ವೇಗವಾಗಿತ್ತು. ಆದಿತ್ಯ ಮೆಲ್ಲನೆ ತನ್ನ ಕೈಗಳನ್ನು ಚಾಚಿ ಅವಳ ಕೆನ್ನೆಯ ಮೇಲೆ ಬಿದ್ದಿದ್ದ ಕೂದಲನ್ನ ಅತಿ ಕಿರಿದಾದ ಅಂತರದಲ್ಲಿ ಸವರುತ್ತಾ ವಿತ್ ಡೀಪ್ ಒಬ್ಸೆಷನ್ನಿಂದ ಹೇಳ್ದ, ನೀನು ಕೋಪ ಮಾಡ್ಕೊಂಡಿದ್ಯಾ ಕವನ? ಅಷ್ಟೊಂದು ಸಿಟ್ಟ ನನ್ನ ಮೇಲೆ?